ಜಾಕ್ ಫ್ರೂಟ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಆಯಿತಾ. ಹಲೋ ಮೈ ಡಿಯರ್ ಲವ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಾಕತ್ತಾಗೇ ಇದ್ದೀನಿ. ಇವತ್ತು ಮನೇಲಿದ್ದೀನಿ. ಸೊ ಯಾರು ಹೊಸದಾಗಿ ಬಂದಿದ್ದೀರಾ ಪ್ಲೀಸ್ ರಪ್ ಅಂತ ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ ಬೆಲ್ ಐಕನ್ನ. ಸೊ ಇವತ್ತು ಕಂಟೆಂಟ್ ಅಂತ ಏನೂ ಇಲ್ಲ, ನಾನು ಮಾಡೋದೇ ಕಂಟೆಂಟ್ ನಿಮಗೆ. ಆದರೂ ಏನಾದರೂ ಒಂದು ಕಂಟೆಂಟ್ ಇಟ್ಟಿರ್ತೀನಿ. ಬನ್ನಿ, ಇವಾಗ ಹಲಸಿನಕಾಯಿ ಕುಯ್ಯೋಣ ಅಂತ ಹೋಗ್ತಾ ಇದ್ದೀನಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ. ಕೋಳಿ ಮರಿನ ಮಕ್ಕಳಿಗಿಂತ ಜಾಸ್ತಿನೇ ಪ್ರೊಟೆಕ್ಟ್ ಮಾಡಬೇಕು. ಸ್ವಲ್ಪ ಕಣ್ಣು ತಟ್ಟಿದ್ರೆ ಸಾಕು, ಅಷ್ಟು ಬೇಗ ಹದ್ದು ಬಂದು ಹಿಡ್ಕೊಂಡು ಹೋಗುತ್ತೆ. ಮತ್ತು ನಾನು ಗುಜ್ಜೆ ಕುಯ್ಯೋಕ್ಕೆ ಅಂತ ಹೋದೆ. ಆ ಸಣ್ಣ ಹಲಸಿನಕಾಯಿನ ನಾವು ಗುಜ್ಜೆ ಅಂತೀವಿ, ನೀವೇನಂತೀರ? ನನಗೆ ಅದನ್ನ ಕುಯ್ಯೋಕ್ಕೆ ಕರೆಕ್ಟಾಗಿ ಗೊತ್ತಿಲ್ಲ. ಸ್ವಲ್ಪ ದೊಡ್ಡದಾಗಿದ್ದರೂ ಸಾಕು, ಒಳಗಡೆ ಬೀಜ ಆಗಿಬಿಟ್ಟಿರುತ್ತೆ, ಅದು ಚೆಂದ ಅನಿಸಲ್ಲ ಅಡುಗೆ ಮಾಡೋಕ್ಕೆ. ಮತ್ತು ಸ್ವಲ್ಪ ಮೇಲೆ ಇತ್ತು ಒಂದು ಗುಜ್ಜೆ, ಅದನ್ನ ಕುಯ್ಯೋಣ ಅಂದ್ಬಿಟ್ಟು ಮರಕ್ಕೆ ಹತ್ತುತ್ತಾ ಇದ್ದೆ. ನಾನು ಮರಕ್ಕೆಲ್ಲ ಹತ್ತುತ್ತೀನಿ, ಸಣ್ಣ ವಯಸ್ಸಿಂದ ಫುಲ್ ಪ್ರಾಕ್ಟೀಸ್ ಇದೆ. ಮತ್ತು ಮರಕ್ಕೆ ಹತ್ತೋದು ತುಂಬ ಇಷ್ಟ. ಮತ್ತು ನೋಡಿದ ಗುಜ್ಜೆನ ಕಟ್ ಮಾಡಿ ಹಾಕಿದೆ. ಮರಕ್ಕೆ ಹತ್ತಕ್ಕೆ ನನಗೆ ಅಣ್ಣ ಮತ್ತು ಅಕ್ಕ ಕಲಿಸಿ ಕೊಟ್ಟಿದ್ದು ನನಗೆ. ಆದರೂ ಪರ್ಫೆಕ್ಟಾಗಿ ಹತ್ತಕ್ಕೆ ಕಲ್ತಿದ್ದು ಒಂದು ದನದಿಂದ, ಅದು ಗುದ್ದಕ್ಕೆ ಬಂದಾಗ ಮರಕ್ಕೆ ಹತ್ತಿ ಕಲ್ತ್ಕೊಂಡಿದ್ದು. ರಪ್ ಅಂತ ಹೋಗಿ ಟಪ್ ಅಂತ ಬೀಳಿಸ್ಕೊಬಂದೆ. ಹಲಸಿನಕಾಯಿ ಆ್ಯಕ್ಚುಲಿ ಇದನ್ನ ಗುಜ್ಜೆ ಅಂತೀವಿ. ಸೊ ಇದರಲ್ಲಿ ಪಲಾವ್ ಮಾಡ್ಬೋದು, ಚಿಪ್ಸ್ ಮಾಡ್ಬೋದು, ಪಲ್ಯ ಮಾಡ್ಬೋದು, ಉಪ್ಪಿನಕಾಯಿ ಮಾಡ್ಬೋದು, ತುಂಬ ವೆರೈಟಿ ಮಾಡ್ಬೋದು. ಅದರಲ್ಲಿ ಯಾವುದಾದ್ರು ಒಂದು ವೆರೈಟಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿಕೊಡ್ತೇನೆ. ಇನ್ನೂ ಕನ್ಫರ್ಮ್ ಇಲ್ಲ. ಉಪ್ಪಿನಕಾಯಿ ಮಾಡೋಣ ಅಂದರೆ ನಮ್ಮಮ್ಮ ಆಲ್ರೆಡಿ ಮಾಡಿಟ್ಟಿದ್ದಾರೆ ದೊಡ್ಡ ಡಬ್ಬದಲ್ಲಿ. ಸೊ ಪಲಾವು, ಪಲ್ಯ ಏನಾದರೂ ಮಾಡಬೇಕು. ಬನ್ನಿ, ಇನ್ನೂ ತುಂಬ ಥಿಂಗ್ಸ್ ಕೊಯ್ಕೊಳ್ಳೋದಿದೆ. ನನಗೆ ತಗೊಂಡೋಗೋಕ್ಕೆ ಬೇಜಾರು, ತುಂಬ ಭಾರ ಇರುತ್ತಿರೋದು. ಅದಕ್ಕೆ ಅದೊಂದು ಸ್ವಲ್ಪ ನನಗೆ ತಲೆನೋವು. ಅದು ಬಿಟ್ಟರೆ ತಿನ್ನೋಕ್ಕೇನು ತಲೆನೋವಿದೆ. ಇದಾಯ್ತಾ? ತಿನ್ನೇರಿಜ್ಜಾ ಪೇರ್ಬೋಡ. ಇವಳು ಮಿನ್ನು ಅಂತ, ಇವಳೀಗ 9 ಇಯರ್ಸ್ ಓಲ್ಡ್. ಇವಳನ್ನ ನಾನು ನಮ್ಮಣ್ಣ ಹೊಳೆಕರೆಯಿಂದ ಹಿಡ್ಕೊಬಂದಿರೋದು. ಬರ್ಪೆ ಅಂತು. ಮತ್ತು ಸಂಜೆ ಬಸ್ಸಿಗೆ ಹೋಗಬೇಕಲ್ವ ಮೈಸೂರಿಗೆ, ಹಾಗಾಗಿ ಬೆಂಕಿ ಹಾಕಿದ್ದೆ ನೀರು ಬಿಸಿಯಾಗಲಿ ಅಂದ್ಬಿಟ್ಟು. ನನಗೆ ಮನೆಯಿಂದ ಹೋಗೋಕ್ಕೆ ನನಗೆ ಪೇರೆಂಟ್ಸ್ನೆಲ್ಲ ಬಿಟ್ಟು ಹೋಗಬೇಕು ಅಂತ ಬೇಜಾರು ಅನಿಸಲ್ಲ. ನನಗೆ ಈ ನಾಯಿ ಬೆಕ್ಕನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತ ಬೇಜಾರು. ನನಗೆ ಅದ್ರ ಮುಖ ನೋಡೋತ್ತಿಗೆ ಬೇಜಾರು ಅನಿಸೋದು. ಈ ಸೊಸೈಟಿ ಅಕ್ಕಿ ಇದು 6ನೇ ಸತಿ ತೊಳಿತಿದ್ದೀನಿ, ಆದರೂ ಅದರಲ್ಲಿರೋ ಕಸ ಅಂತೂ ಹೋಗೇ ಇಲ್ಲ. ನಾನು ಎಷ್ಟು ತೊಳೆದ್ರೂ ಅಷ್ಟೇ ಸೊಸೈಟಿ ಅಕ್ಕಿಗೆ. ಇನ್ನೋಡು, ನಮ್ಮ ಮಮ್ಮಿಗೆ ಏನಾದರೂ ಒಂದು ತಂದು ಕೊಡ್ತಾನೆ ಇರ್ತಾರೆ ಯಾರಾದರೂ. ಇವತ್ತೊಂದು ಆಂಟಿ ಬಂದು ಏನೋ ತಂದು ಕೊಟ್ಟಿದ್ದಾರೆ. ನಂದು ಫೇವ್ರೆಟ್ ಸೊಪ್ಪು. ಸೊ ಆಂಟಿ ತಂದಿದ್ದು ಪಪ್ಪಾಯಿ ತುಂಬ ಚೆನ್ನಾಗಿದೆ. ಅಷ್ಟು ಬೇಗ ನಮ್ಮಮ್ಮ ಕುಯ್ದು ತಿಂದು ಆಯಿತು. ಸೊ ಈಗ ಊಟ ಆಯ್ತಲ್ಲ, ನಾವು ತಿನ್ನೋಣ. ಪೈನಿಗೆ ಹಾಕಿದ್ದೆ ಆಯಿತಾ. ಬಟ್ ಇದು ಚೆನ್ನಾಗಿದೆ. ಸ್ವೀಟ್ ಕಮ್ಮಿ ಹಾಕಿದ್ದೆ, ನಂಗೆ ಸ್ವೀಟ್ ಇಷ್ಟ ಇಲ್ಲ ಅಂತ. ಸ್ವಲ್ಪ ಸ್ಟ್ರಾಂಗ್ ಆಗಿದೆ. 1 ಮಂತ್ ಆಯಿತು ಹಾಕಿ, ಚೆಂದಿದೆ. ನನಗಂತೂ ವೈನ್ ಸಿಕ್ಕಾಪಟ್ಟೆ ಇಷ್ಟ. ಇದು ಆಲ್ಕೋಹಾಲ್ ಅಲ್ಲ ಆಯಿತಾ, ವೈನ್. ಸಣ್ಣ ಮಕ್ಕಳು ಕುಡಿಬೋದು. ನನಗೆ ಅವೆಕಾಡೋ ಅಂದರೆ ತುಂಬ ಇಷ್ಟ. ಸೊ ಮಮ್ಮಿಗೆ ಅವೆಕಾಡೋ ಕುಯ್ದು ಕೊಡಿ ಅಂದ್ಬಿಟ್ಟು ಕರೆದಿದ್ದೆ. ನಮ್ಮ ಮಮ್ಮಿ ಅಂತ ಕ್ಯೂಟಿ ಪೈ, ಎಷ್ಟು ಚಂದ ಗುಂಡು ಗುಂಡಾಗಿ. ನನಗೆ ನೋಡ್ತಿ ಬೇಜಾರಾಗುತ್ತೆ. ನಾನು ಸ್ವಲ್ಪ ಡುಮ್ಮಿ ಇರಬೇಕಿತ್ತು ಅಂತ. ಸೊ ಗೈಸ್, ಇವತ್ತು ಮನೆಯಿಂದ ಬಂದ್ಬಿಟ್ಟು 5 ದಿನ ಆಯಿತು. ಸೊ ಫೈನಲಿ ಜಾಕ್ ಫ್ರೂಟನ್ನ ಏನಾದರೂ ಮಾಡಬೇಕು. ಇದರಲ್ಲಿ ಪಲ್ಯ ಮಾಡ್ತಾರೆ, ಪಲಾವ್ ಮಾಡ್ತಾರೆ, ಕಬಾಬ್ ಮಾಡ್ತಾರೆ, ಸಾರು ಮಾಡ್ತಾರೆ, ತುಂಬ ವೆರೈಟಿ ಮಾಡ್ತಾರೆ. ನನಗೆ ಜಾಕ್ ಫ್ರೂಟ್ ಕುಯ್ಯೋದಷ್ಟು ಗೊತ್ತಿಲ್ಲ ಆಯಿತಾ. ನಾನು ಕುಯ್ಯೋದಿಲ್ಲ. ನಮ್ಮ ಮಮ್ಮಿನ ತುಂಬ ಸತಿ ಕರೆದೆ, ಬನ್ನಿ ಕುಯ್ಕೊಂಡು ಬರೋಣ ಅಂತ. ಮಮ್ಮಿ ನೀನೇ ಹೋಗಿ ಕುಯ್ಕೊ ಅಂತ. ನಂಗೆ ಗೊತ್ತಿಲ್ಲ ಇದರೊಳಗೆ ದೊಡ್ಡದಾಗಿದೆಯಾ ಏನು ಕತೆ ಅಂತ. ಸೊ ಇವತ್ತು ಇದರದ್ದು ಪಲಾವ್ ಮತ್ತು ಕಬಾಬ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಪಲಾವ್ ಮಾಡ್ತೀನಿ, ನನ್ನ ಅಕ್ಕ ಕಬಾಬ್ ಮಾಡ್ತಾರೆ.
ಬನ್ನಿ ನಿಮಗೂ ರೆಸಿಪಿನ ಶೇರ್ ಮಾಡ್ತೀನಿ. ಸಾರು ಅಲ್ಲಿ ವಿಡಿಯೋ ಮಾಡೋತ್ತಿಗೆ ಯಾರೋ ಸಡನ್ನಾಗಿ ಬಂದುಬಿಟ್ರು. ಫಸ್ಟಿಗೆ ಜಾಕ್ ಫ್ರೂಟ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಆಯಿತಾ. ಅಂದರೆ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಕಟ್ ಮಾಡಿ. ನಾನು ತುಂಬ ಈಸಿ ಇರುತ್ತೆ ಅಂದ್ಕೊಂಡೆ, ಬಟ್ ಕತ್ತಿ ಇದ್ದರೆ ಬೇಗ ಕಟ್ ಮಾಡ್ಬೋದು. ಈ ಚಾಕಲ್ಲಿ ಕಟ್ಟೇ ಆಗಲ್ಲ. ಸೊ ಗೈಸ್ ಫೈನಲಿ ಕಟ್ ಮಾಡಿದ್ದೀನಿ. ಇದು ಸ್ವಲ್ಪ ದೊಡ್ಡದಾಗಿದೆ ಹಲಸಿನಕಾಯಿ. ಕಟ್ ಮಾಡೋಕ್ಕೆ ತುಂಬ ಕಷ್ಟ ಇದೆ, ಕೈಗೆ ಎಂಥ ಮೇಣ ಅಂಟುತ್ತೆ. ಸೊ ಎಣ್ಣೆ ಹಾಕೋಬೇಕಾಯ್ತಾ ಕಟ್ ಮಾಡೋಕ್ಕಿಂತ ಮುಂಚೆ. ಕಟ್ ಮಾಡಿ ಆಮೇಲೆ ಬರ್ತೀವಿ. ಸೊ ಈಗ ಹಲಸಿನಕಾಯಿ ಏನಿದೆ ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನೀರಿಗೆ ಹಾಕಿಟ್ಟಿದ್ದೀನಿ. ಅದನ್ನ ಕಟ್ ಮಾಡಿ ನೀರಿಗೆ ಹಾಕಿ ಇಡಬೇಕಾಯ್ತು. ಅದರಲ್ಲಿ ಕರೆ ಅಂದರೆ ಸ್ಟೈನ್ ಏನಿರುತ್ತೆ ಅದು ಹೋಗಲಿ ಅಂದ್ಬಿಟ್ಟು. ಆಮೇಲೆ ಈ ಕಡೆ ಸ್ವಲ್ಪ ನೀರನ್ನು ಮಾಡಿ ಉಪ್ಪು ಹಾಕಿ ಅರಿಶಿನ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಒಂದು 30% ಬೇಯಿಸ್ಕೊಳ್ಳೋಣ. 100ಗೆ 30% ಬೇಯಿಸ್ಕೋಬೇಕು. ಹೆವಿ ಮಳೆ ಬರ್ತಾಯಿತ್ತು, ಅದ್ರ ಜೊತೆ ಸುಡವಾಗಿ ಹಲಸಿನಕಾಯಿ ಕಬಾಬ್ ತಿಂದರೆ ಆಹಾ. ಮತ್ತು ಇದಕ್ಕೆ ಸ್ವಲ್ಪ ಕರ್ಡ್, ಗಾರ್ಲಿಕ್ ಜಿಂಜರ್ ಪೇಸ್ಟ್, ಕಾರ್ನ್ಫ್ಲೋರ್, ಗ್ರಾಮ್ ಫ್ಲೋರ್ ಮತ್ತು ಪೆಪ್ಪರ್ 1 ಟೇಬಲ್ ಸ್ಪೂನ್ ಆ್ಯಂಡ್ ಚಿಲ್ಲಿ ಪೌಡರು 2 to 3 ಟೇಬಲ್ ಸ್ಪೂನ್, ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ. ಆಮೇಲೆ ಸಾಲ್ಟ್ ಹಾಕಿ ಮತ್ತು ಕಬಾಬ್ ಮಸಾಲ 1 ಪ್ಯಾಕೆಟ್ ಕಬಾಬ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗೋಕ್ಕೆ 30 ಮಿನಿಟ್ಸ್ ಬಿಡಿ. ಹಾಗೆಯೇ ಒಂದು ಎಗ್ಗು ಹಾಕ್ಕೊಳ್ಳಿ ಆಯಿತಾ. ಎಗ್ ಬೇಕು ಅಂತಿಲ್ಲ, ಅಂದರೆ ಟೇಸ್ಟ್ ಚೆಂದ ಇರುತ್ತೆ. ಆಮೇಲೆ ಸ್ವಲ್ಪ ಕರಿ ಲೀಫ್ ಹಾಕ್ಕೊಂಡು ಎಣ್ಣೆಗೆ ಹಾಕಿ ಮಾಮೂಲಿ ಕಬಾಬು ಫ್ರೈ ಮಾಡೋ ಥರನೇ ಫ್ರೈ ಮಾಡಿ ತೆಗೀರಿ. ಈಗ ನಮ್ಮದು ಜಾಕ್ ಫ್ರೂಟ್ ಕಬಾಬ್ ಏನಿದೆ ಅದು ರೆಡಿಯಾಗಿದೆ. ಟೇಸ್ಟ್ ಮಾತ್ರ ಅಲ್ಟಿ ಅಂತಲೇ ಹೇಳ್ಬೋದು. ಚಿಕನ್ ಕಬಾಬ್ ಹೆಂಗೆ ಬರುತ್ತೆ ಹಾಗೇ ಇದೆ ಟೇಸ್ಟ್, ಮತ್ತು ನೋಡೋಕ್ಕೂ ಸಹ ಹಾಗೇ ಫೀಲ್ ಆಗುತ್ತೆ. ನನ್ನ ಫ್ರೆಂಡ್ಸಿಗೆಲ್ಲ ತುಂಬ ಇಷ್ಟ ಆಯಿತು. ನಾನು ತಗೊಂಡೋಗಿ ಕೊಟ್ಟಿದ್ದೆ, ನನ್ನ ಫ್ರೆಂಡ್ಸ್ ಅವರಿಗೆಲ್ಲ ಇಷ್ಟ ಆಯಿತು. ಈಗ ಸೆಕೆಂಡ್ ಡಿಶ್ ಮಾಡೋಣ. ಇದು ಜಾಕ್ ಫ್ರೂಟ್ ಪಲಾವ್ ಅಂತಲೂ ಹೇಳ್ಬೋದು, ಜಾಕ್ ಫ್ರೂಟ್ ಬಿರಿಯಾನಿ ಅಂತಲೂ ಹೇಳ್ಬೋದು, ನಿಮ್ಮ ಇಷ್ಟ. ಸ್ವಲ್ಪ ಎಣ್ಣೆ ಇದ್ಬಿಟ್ಟು ಸ್ಪೈಸಸ್ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಸೋಂಪು ಹಾಕಿ ಮತ್ತು ಸ್ವಲ್ಪ ಈರುಳ್ಳಿ ಚಾಪ್ ಮಾಡಿ ಇಟ್ಕೊಳ್ಳೋದು ಹಾಕ್ಕೊಂಡು ಮತ್ತು ಇದಕ್ಕೆ ಕಟ್ ಮಾಡಿದ ಜಾಕ್ ಫ್ರೂಟ್ ಏನಿದೆ ಅದು ಹಾಕಿ ಮತ್ತು ಸಾಲ್ಟ್ ಹಾಕ್ಕೊಳ್ಳಿ. ಸೊ ಗೈಸ್ ಈಗ ಆಲ್ರೆಡಿ ಗಾರ್ಲಿಕ್ ಜಿಂಜರ್ ಪೇಸ್ಟ್ ನನ್ನ ಅಕ್ಕ ಅರ್ದಿಟ್ಟಿದ್ಲು ಕಬಾಬಿಗೆ ಅಂದ್ಬಿಟ್ಟು. ಸೊ ಅದಕ್ಕೇ ಹಾಕಿ ಗ್ರೈಂಡ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಕೊರಿಯಂಡರ್ ಲೀಫ್ ಮತ್ತು ಸ್ವಲ್ಪ ಪುದೀನ, ಸ್ವಲ್ಪ ಆನಿಯನ್ ಮತ್ತು ಸ್ವಲ್ಪ ಚಿಲ್ಲಿ, ಇದಷ್ಟು ಹಾಕಿ ಗ್ರೈಂಡ್ ಮಾಡಿಬಿಡೋಣ. ಈಗ ಅರ್ದಿರೋ ಪುದೀನ ಮಸಾಲಾನ ಹಾಕೊಳ್ಳೋಣ. ಮತ್ತು ಪಲಾವು ಬಿರಿಯಾನಿ ಮಾಡೋತ್ತಿಗೆ ನಾವು ಮಸಾಲ ಹಾಕ್ತೀವಲ್ಲ, ಅಂದರೆ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಅದನ್ನೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿ ಸಾಲ್ಟೆಲ್ಲ ಹಾಕೋತ್ತಿಗೆ. ಯಾಕಂದರೆ ನಾವು ಲಾಸ್ಟಿಗೆ ನೀರು ಇದ್ಬಿಟ್ಟು ಅಕ್ಕಿ ಹಾಕ್ತೀವಲ್ವ, ಆ ಟೈಮಲ್ಲಿ ಎಂಥ ಮಸಾಲ ಕಮ್ಮಿ ಆಗಿಬಿಡುತ್ತೆ ಮತ್ತು ಟೇಸ್ಟೇ ಹೋಗಿಬಿಡುತ್ತೆ. ಸೊ ನೀವು ಜಾಸ್ತಿ ಹಾಕೋಬೇಕು. ಸೊ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಮತ್ತು 1 ಡ್ರಾಪ್ ಹುಳಿ ಹಾಕ್ಕೊಂಡಿದ್ದೀನಿ, ಕಾಜಂಪುಳಿ. ಈಗ 4 ಗ್ಲಾಸು ನೀರು ಮತ್ತು 2 ಗ್ಲಾಸು ತೊಳೆದಿರೋ ಅಂತಹ ಅಕ್ಕಿನ ಹಾಕ್ತಾಯಿದ್ದೀನಿ. ಸೊ ಇಲ್ಲೇ ನಮ್ಮದು ಮಸಾಲ ಎಲ್ಲ ಕಮ್ಮಿ ಆಗಿಬಿಡುತ್ತೆ, ನಾವು ಸ್ವಲ್ಪನೇ ಮಸಾಲ ಹಾಕಿದರೆ ಮತ್ತು ಟೇಸ್ಟ್ ಬರೋದಿಲ್ಲ. ಹಾಗಾಗಿ ನೀವು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಯಾವಾಗ ಬಿರಿಯಾನಿ ಮತ್ತು ಪಲಾವ್ ಮಾಡೋ ಟೈಮಲ್ಲಿ. ಮತ್ತು ಸ್ವಲ್ಪ ಕರ್ಡ್ ಹಾಕೋಬೇಕು. ಇದನ್ನ ನಾನು 4-5 ಸತಿ ಪಲಾವ್ ಮಾಡಿದ್ಮೇಲೆ ಕಲ್ತ್ಕೊಂಡೆ. ಆದರೂ ಇದು ಸ್ವಲ್ಪ ಚಂದನೇ ಬಂದಿತ್ತು, ಅಂದರೆ ಸ್ವಲ್ಪ ನನಗೆ ಮಸಾಲ ಕಮ್ಮಿ ಆದಂಗೆ ಅನ್ನಿಸ್ತು, ನಾನು ಅಷ್ಟು ಹಾಕಿನ್ನು. ಸೊ ಅದನ್ನ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಈಗ ನಮ್ಮದು ಬಿರಿಯಾನಿ ಏನಿದೆ
ಜಾಕ್ ಫ್ರೂಟ್ ಬಿರಿಯಾನಿ ರೆಡಿ, ಹಾಗೆಯೇ ಜಾಕ್ ಫ್ರೂಟ್ ಕಬಾಬು ರೆಡಿಯಾಗಿದೆ. ಮತ್ತು ಇದಕ್ಕೆ ಪಚ್ಚಡಿ ಮಾಡ್ಕೋಬೇಕಿತ್ತು, ನನಗೆ ಸ್ವಲ್ಪ ಸೋಂಬೇರಿತನ ಆಯಿತು, ಸೊ ಬೇರೆ ಕರ್ಡೆ ಹಾಕ್ತಿದ್ದೀನಿ. ಪಚ್ಚಡಿ ಮಾಡಿಕೊಂಡ್ರೆ ಇನ್ನೂ ಸಖತ್ತಾಗಿ ಬರುತ್ತೆ ಟೇಸ್ಟ್. ಯಾವುದೇ ಬಿರಿಯಾನಿ ಆಗಲಿ, ಯಾವುದೇ ವೆಜಿಟೇಬಲ್ ಪಲಾವ್ಸ್ ಆಗಲಿ, ಅದಕ್ಕೆ ಪಚ್ಚಡಿನೇ ಸಖತ್ತಾಗಿ ಮ್ಯಾಚ್ ಆಗೋದು. ಪಚ್ಚಡಿ ಹೇಗೆ ಮಾಡೋದು ಅಂದರೆ ಏನಿಲ್ಲ, ಕರ್ಡಿಗೆ ಸಾಲ್ಟ್ ಮತ್ತು ಗ್ರೀನ್ ಚಿಲ್ಲಿ, ಆನಿಯನ್ ಹಾಕಿಬಿಟ್ಟು ಸ್ವಲ್ಪ ಪುದೀನನೂ ಕೊರಿಯಂಡರ್ ಲೀಫ್ ಹಾಕಿ ಉಪ್ಪು ಹಾಕಿದ್ರೆ ಮುಗೀತು, ಅದಷ್ಟೇ ಪಚ್ಚಡಿ. ಟೇಸ್ಟ್ ಚೆಂದಾಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಟಾಟಾ.